ಮಾಡಬೇಕು ಅನ್ನುವಂಥದ್ದು. ಇದು ಗೊತ್ತಾಗಿರುವಂತಹ, ಇದನ್ನು ತಿಳ್ಕೊಂಡಿರುವಂಥ ಕಾಂಗ್ರೆಸ್ ಸಾಧ್ಯಷ್ಟು ಮಟ್ಟಿಗೆ ಇಬ್ಬರು ಹೊಂದ್ಕೊಂಡು ಹೋಗಬೇಕು ಅನ್ನೋಂಥ ಪ್ಲ್ಯಾನ್ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ದೊಡ್ಡ ರಾಜ್ಯ, ಚೆನ್ನಾಗಿ ಇನ್ಕಮ್ ಅದ, ಯಾವ ಪಾರ್ಟಿನೋ ಪೊಲಿಟಿಕಲ್ ಪಾರ್ಟಿ ಫಂಡದ ಬದುಕುವುದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ, ಓಪನ್ ಸೀಕ್ರೆಟ್ ಇದು. ಇಲ್ಲಿ ಯಾವ ಪಕ್ಷವೂ ಘರತಿ ಇಲ್ಲ, ದುಡ್ಡು ತಿನ್ನಲಾರದ ಬದುಕ್ತಾ ಇಲ್ಲ, ಎಲ್ಲದಕ್ಕೂ ದುಡ್ಡು ಬೇಕು. ಆದರೆ ಕಡಿಮೆ ಯಾರು ಭ್ರಷ್ಟರು, ಹೆಚ್ಚು ಯಾರು ಭ್ರಷ್ಟರು ಅನ್ನೋದಷ್ಟೇ ಇಲ್ಲಿರುವಂಥದ್ದು. ಇವತ್ತಿನ ಮಟ್ಟಿಗೆ 3 ರಾಜ್ಯಗಳು ಉಳಿದಿದ್ದಾವೆ. ಒಂದು ಕರ್ನಾಟಕ, ಇನ್ನೊಂದು ತೆಲಂಗಾಣ, ಇನ್ನೊಂದು ಹಿಮಾಚಲ ಪ್ರದೇಶ ಕಾಂಗ್ರೆಸ್ನ ಕೈಯಲ್ಲಿ. ಇವುಗಳ ಆಧಾರದ ಮೇಲೆ ತನ್ನಂಥ ಪಾರ್ಟಿ ಗಟ್ಟಿ ಮಾಡ್ಕೋಬೇಕು ಅನ್ನುವಂಥ ದಿಶೆ ನಡೆದಾಗ ಸಹಜವಾಗಿ ಬಿಹಾರ, ಉತ್ತರ ಪ್ರದೇಶ ಎಲ್ಲಾದರೂ ಒಂದಿಷ್ಟು ನಮಗೆ ಚಾನ್ಸ್ ಸಿಕ್ಕಿತ್ತು ಅನ್ನೋದ್ರೊಳಗೆ ಅದೆಲ್ಲ ಚಾನ್ಸ್ ತಪ್ಪಿ ಹೋಗ್ಯದ. ಒಂದೊಂದು ಡೆವಲಪ್ಮೆಂಟ್ ಆಗಲಿಕ್ಕತ್ತದ, ಇಲ್ಲಂತಲ್ಲ. NDA ಅಂದರೆ BJP ವಿರೋಧವಾಗಿ NDAಯಲ್ಲಿ ಸಹಿತ ಅನೇಕ ಪ್ರತಿಭಟನೆಗಳು, ವಿರೋಧಗಳು ಬರ್ತಾ ಇದ್ದಾವೆ. ಆದರೂ NDA ಅನ್ನೋಕ್ಕಿಂತ BJPಯ ಕಸು ಬಹಳಷ್ಟು ಅದ. ಯಾಕಂದ್ರೆ ಕೇಂದ್ರ ಸರ್ಕಾರ ಇನ್ನೂ ಅದರ ಕೈಯಲ್ಲಿದೆ. ಹೀಗಾಗಿ ವಿರೋಧಿಗಳ ಒಂದು ಏನು ವಿರೋಧದ ಅವ್ರು ದಮನ ಮಾಡೋದು ಯಶಸ್ವಿ ಆಗ್ತಾನೆ. ಮತ್ತು ಹೆಚ್ಚು ಕಡಿಮೆ ಈ ದೇಶ